ಲೈನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್. ಏನಾಯಿತು ಇವತ್ತು? ಒಂದು, ಯತೀಂದ್ರ ಸಿದ್ದರಾಮಯ್ಯ ಅವರು ಕಪ್ಪಲಗುದ್ದಿಯಲ್ಲಿ ಹೇಳಿದಂತಹ ಹೇಳಿಕೆ, ಅಪ್ಪನ ನಂತರ ಅಹಿಂದಾದ ರಥವನ್ನು ಎಳೆಯುವಂತಹ ಸಾರಥಿ ಅದು ಸತೀಶ್ ಜಾರಕಿಹೊಳಿ. ಕಾರಣ ವೈಚಾರಿಕತೆ, ಪ್ರಗತಿಪರ ಚಿಂತನೆ, ಸಾಮಾಜಿಕ ನ್ಯಾಯ ಕೊಡುವಂತಹ ನಿಟ್ಟಿನಲ್ಲಿ ಮತ್ತೊಬ್ಬ ಸಿದ್ದರಾಮಯ್ಯ ಅವರಾಗಬಹುದು ಅನ್ನೋ ಹೇಳಿಕೆ ಕೊಟ್ಟಿದ್ರು. ಅದಕ್ಕೆ ಪೂರಕವಾಗಿ ಸತೀಶ್ ಜಾರಕಿಹೊಳಿ ಅವರ ಮಾತು ಕೂಡ ಇತ್ತು. ಅದು ದೇವರಾಜ ಅರಸು, ಸಾರೆಕೊಪ್ಪ ಬಂಗಾರಪ್ಪ, ಸಿದ್ದರಾಮಯ್ಯ ಬಳಿಕ ಮತ್ತೊಬ್ಬರು ಬೇಕು, ಯಾರೊಬ್ಬರಾಗಬೇಕಲ್ಲ ಅನ್ನೋ ಮೆಸೇಜ್ ಕೊಟ್ಟರು. ಡಿ ಕೆ ಶಿವಕುಮಾರ್ ಅವರ ಬಣ ಇದೀಗ ಕೊತ ಕೊತ ಕುದೀತಿದೆ. ನುಂಗಲಾರದ ಉಗುಳಲಾರದ ಬಿಸಿ ತುಪ್ಪವನ್ನು ಬಾಯಲ್ಲಿ ಇಟ್ಕೊಂಡಿದೆ. ಬಿಹಾರಕ್ಕೆ ಹೋದರೆ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಅವರನ್ನು ಮಹಾಗಠಬಂಧನ್ ತನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ನಿಷಧ ಸಮಾಜಕ್ಕೆ ಸೇರುವ ಮಾಲಾ ಅನ್ನುವಂತಹ ಅತ್ಯಂತ ಹಿಂದುಳಿದ ಸಮಾಜದ ನಾಯಕನನ್ನ, ಮುಕೇಶ್ ಸಾಹ್ನಿಯನ್ನ ಉಪಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದೆ. ಜೊತೆಯಲ್ಲಿ ಹಿಂದುಳಿದವರಿಗೆ ಇನ್ನೊಂದು ಉಪಮುಖ್ಯಮಂತ್ರಿ ಹುದ್ದೆ ಕೊಡ್ತೀವಿ ಅನ್ನೋದನ್ನು ಹೇಳಿದೆ. ಎಲ್ಲ ನಾಯಕರನ್ನು ಕೂರಿಸ್ಕೊಂಡು ನಮ್ಮ ಬಲ ಇದು ಅನ್ನೋ ಮೆಸೇಜನ್ನು ಕೊಡೋ ಮೂಲಕ NDAಗೆ ನಿಮಗೆ ತಾಕತ್ತಿದ್ರೆ CM ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಅಂತ ಸವಾಲು ಎಸ್ತಿರುವಂಥದ್ದು. ಇದೆಲ್ಲದರ ಜೊತೆಯಲ್ಲಿ ಇನ್ನೊಂದಷ್ಟು ಸುದ್ದಿಗಳಿದ್ದಾವೆ, ಅದನ್ನು ಹೇಳ್ತೀನಿ. ಆರಂಭದಲ್ಲಿ ಕಾಂಗ್ರೆಸ್ ಲೆಕ್ಕ ಏನಾಯಿತು? ಕಾಂಗ್ರೆಸ್ ಈಗ ಮನೆಯೊಂದು 3 ಬಾಗಿಲು, ಅಲ್ಲಲ್ಲ CM ಕುರ್ಚಿ ಒಂದು, ಕಾಂಪಿಟೇಷನ್ ಹಲವು ಅನ್ನೋ ರೀತಿಯಲ್ಲಿ, ಯಾಕಂದರೆ 3 ಈಗ ಅಲ್ಲಿ ಟವಲನ್ನು ಹಾಕಿರುವಂಥದ್ದು. ಕಾಂಗ್ರೆಸ್ ಪಾಳ್ಯದಲ್ಲಿ ಇಷ್ಟು ದಿನ ನಡೀತಿದ್ದಂತಹ ಚರ್ಚೆ ನವೆಂಬರ್ ಕ್ರಾಂತಿ. ಈ ನವೆಂಬರ್ ಕ್ರಾಂತಿಗೆ ಈಗ ಹೊಸದೊಂದು ಸೇರ್ಪಡೆ, ಅದು ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅನ್ನುವಂತಹ ವಿಚಾರ. ಖುದ್ದು ಯತೀಂದ್ರ ಸಿದ್ದರಾಮಯ್ಯ ಅವರು ಆಡಿರುವಂತಹ ಮಾತು, ಅದು ಬೆಳಗಾವಿಯಲ್ಲಿ ಹೇಳಿದಂತಹ ಮಾತು. ಯಾವ ಸಂದರ್ಭ? ಬಹುನಿರೀಕ್ಷಿತ ಮತ್ತು ಪ್ರತಿಷ್ಠೆಯ ಕಣ ಆಗಿದ್ದಂತಹ ಚುನಾವಣೆ ಆಗಿದ್ದಂತಹ ಬೆಳಗಾವಿ DCC ಬ್ಯಾಂಕ್ ಚುನಾವಣೆಯನ್ನು ದಿಗ್ವಿಜಯ ಸಾಧಿಸಿದ ಮೇಲೆ ಈ ಮಾತು ಚರ್ಚೆ ಆಗ್ತಿರುವಂಥದ್ದು. ಕನಕದಾಸರ ಪ್ರತಿಮೆಯ ಅನಾವರಣದ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಪ್ರಗತಿಪರ ಮತ್ತು ಸೈದ್ಧಾಂತಿಕ ನಾಯಕತ್ವ ನೀಡಬಲ್ಲ ವ್ಯಕ್ತಿ ಅಂತ ಪ್ರಶಂಸಿಸಿದ ಮಾತಿದೆಯಲ್ಲ, ಅದಕ್ಕೂ ಮುಂಚೆ ಅವರು ಒಂದು ಮಾತು ಹೇಳಿದ್ರು. ರಾಜಕೀಯ ಜೀವನದ ಕೊನೆ ಹಂತದಲ್ಲಿ ನನ್ನ ತಂದೆ ಸಿದ್ದರಾಮಯ್ಯ ಅವರಿದ್ದಾರೆ, ಆ ನಂತರದಲ್ಲಿ ಯಾರಾಗಬಹುದು ಮುಖ್ಯಮಂತ್ರಿ ಅನ್ನುವಂತಹ ಅಥವಾ ಅಹಿಂದ ರಥವನ್ನು ಎಳೆಯುವಂತಹ ಸಾರಥಿ ಯಾರು? ಅದು ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅನ್ನುವಂತಹ ಮಾತುಗಳು. ಇದೇ ಹೇಳಿಕೆಗೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿದ್ದು, ಯತೀಂದ್ರರ ಮಾತು ಸೈದ್ಧಾಂತಿಕವಾಗಿದ್ದು CM ಹುದ್ದೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿರೋ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಯತೀಂದ್ರ ಸಿದ್ದರಾಮಯ್ಯ ಅವರ ಈ ಸೈದ್ಧಾಂತಿಕ ಬದ್ಧತೆ ಅಥವಾ ಅವರದೊಂದು ಪ್ರಶಂಸೆ ಜಾರಕಿಹೊಳಿ ಅವರಲ್ಲೂ ಕೂಡ ಹೊಸದೊಂದು ಮೊಳಕೆಯನ್ನು ಮೂಡಿಸಿದೆ. ಯಾಕಂದರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಂದರ್ಭದಲ್ಲೇ ನಾಜೂಕಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸಂಜೆ ವೇಳೆಗೆ ನೇರವಾಗಿ ಅಖಾಡಕ್ಕೆ ಇಳಿದಿರುವಂಥದ್ದು. ಬೆಳಗ್ಗೆ ನಾಜೂಕಾಗಿ ಹೇಳಿದ್ರು, ಸಂಜೆ ಮತ್ತೆ ಅಖಾಡಕ್ಕೆ ಇಳಿದಿರುವಂಥದ್ದು. ಅಹಿಂದ ನಾಯಕತ್ವ ರಾಜ್ಯದಲ್ಲಿ ಸೃಷ್ಟಿಯಾಗಬೇಕು, ಸಿದ್ದರಾಮಯ್ಯ ಅವರ ನಂತರ ಅಹಿಂದ ನಾಯಕರೇ CM ಆಗಬೇಕು ಎಂದು ಅವರು ಸ್ಪಷ್ಟವಾಗಿ ಹೇಳಿರುವಂಥದ್ದು. ನನಗೆ ನಾಯಕತ್ವ ಸಿಗದಿದ್ದರೆ ಬೇರೆ ಯಾರಾದರೂ ಅಹಿಂದ ನಾಯಕರು ಹುಟ್ಟಲೇಬೇಕು, ಆ ಪರಂಪರೆಯನ್ನು ಉಳಿಸಲೇಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂಥದ್ದು. ಸಿದ್ದರಾಮಯ್ಯ ಅವರಂತೆಯೇ ಅಹಿಂದ ನಾಯಕತ್ವವನ್ನು ಮುಂದುವರಿಸುವ ಆಸೆಯನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಇದರೊಂದಿಗೆ ರಾಜ್ಯ ಕಾಂಗ್ರೆಸ್ ನಾಯಕತ್ವದ ಚರ್ಚೆ ಇದೀಗ ಮುನ್ನೆಲೆಗೆ ಬಂದಿದೆ. ನೋ ಡೌಟ್ ಅಹಿಂದಾದ ಸಾರಥಿ ಸಿದ್ದರಾಮಯ್ಯ ಅವರ ನಂತರ ಯಾರು ಅಂದರೆ ಅದು ಕೇವಲ ಸತೀಶ್ ಜಾರಕಿಹೊಳಿ. ಇನ್ನೂ ಒಂದ್ಸಲ ಹೇಳ್ಬಹುದು, ಅದು ಕೇವಲ ಸತೀಶ್ ಜಾರಕಿಹೊಳಿ. ಇನ್ಯಾರೂ ಕೂಡ ಆ ಬದ್ಧತೆಯನ್ನು ಪ್ರದರ್ಶನ ಮಾಡೋಕ್ಕೆ ಬರಲಿಲ್ಲ. ಸಿದ್ದರಾಮಯ್ಯ ಅವರು DCM ಆಗಿ JDS ಪಕ್ಷದಿಂದ ಅಕ್ಷರಶಃ ಹೊರದಬ್ಬಲ್ಪಟ್ಟು ಉಚ್ಚಾಟನೆ ಆದ ಮೇಲೆ ಅವ್ರ ಬಳಿ ಏನೂ ಇರಲಿಲ್ಲ. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಲವು ವೇದಿಕೆಗಳಲ್ಲಿ ಹೇಳಿರುವಂಥದ್ದು, ನನಗೆ ಮನೆ ಕೊಟ್ಟಿದ್ದು JP ನಾರಾಯಣಸ್ವಾಮಿ, ನನಗೆ ರಾಜಕೀಯವಾಗಿ ಬಲ ತುಂಬಿದ್ದು RL ಜಾಲಪ್ಪ, ಅಹಿಂದ ಅಂತ ಮಾಡಿದಾಗ ನನ್ನ ಜೊತೆಯಲ್ಲಿ ನಿಂತಿದ್ದು ಈಡಿಗ ಸಮಾಜದ ಜಾಲಪ್ಪ ಮತ್ತು ವಾಲ್ಮೀಕಿ ನಾಯಕ ಸಮಾಜದ ಸತೀಶ್ ಜಾರಕಿಹೊಳಿ ಅಂತ. ಒಂದು ವೇಳೆ ಇವತ್ತು ಜಾಲಪ್ಪ ಅವರಿದ್ದಿದ್ರೆ ಇಬ್ಬರಿಗೂ ಕೂಡ ಅಣ್ಣನ ರೀತಿಯಲ್ಲಿ ಎಲ್ಲವನ್ನೂ ನೋಡ್ಕೋತಿದ್ರೇನೋ. ಆದರೆ ಅವರು ಇವತ್ತಿಲ್ಲ. ಇತ್ತೀಚೆಗೆ ಅವರ 100ನೇ ಜನ್ಮ ದಿನೋತ್ಸವವನ್ನು ಆಚರಿಸುವಂತಹ ಸಂದರ್ಭದಲ್ಲಿ, ಶತಮಾನೋತ್ಸವ, ಸಿದ್ದರಾಮಯ್ಯ ಅವರು ಫಸ್ಟ್ ಟೈಮ್ ಮತ್ತೊಬ್ಬ ನಾಯಕನಿಗೆ ಜೈ ಅಂತ ಘೋಷಣೆ ಮೊಳಗಿದ್ದು, ಅದು ಜೈ ಹಿಂದ್, ಜೈ ಕರ್ನಾಟಕ, ಜೈ ಜಾಲಪ್ಪ ಅಂತ ಘೋಷಣೆಯನ್ನು ಕೂಗ್ತಾರೆ.
ಅಹಿಂದ ಬದ್ಧತೆ, ನಾಯಕತ್ವ ಹೇಗಿರುತ್ತೆ ಅಂದರೆ ಈ 3 ಹೆಸರು. ಹಿಂದೆ ದೇವರಾಜ ಅರಸು, ಸಾರೇಕೊಪ್ಪ ಬಂಗಾರಪ್ಪ, ಆ ನಂತರದಲ್ಲಿ ಜಾಲಪ್ಪ, ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ. ಇನ್ನು 2ನೇ ಸುದ್ದಿ, ರಾಜ್ಯದಲ್ಲಿ ಮೊದಲೇ ನವೆಂಬರ್ ಕ್ರಾಂತಿ ಕುರಿತ ಊಹಾಪೋಹಗಳು ಜೋರಾಗಿ ಸದ್ದು ಮಾಡ್ತಿರುವಂತಹ ಸಂದರ್ಭದಲ್ಲೇ MLC ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಕಾಂಗ್ರೆಸ್ ಒಳಗೆ ಬಿರುಕು ಮೂಡಿಸಿದೆ. DCM DK ಶಿವಕುಮಾರ್ ಅವರ ಬಣದವರು ಈ ಹೇಳಿಕೆಯಿಂದ ಕೆರಳಿ ಕೆಂಡವಾಗಿದ್ದು ನೇರವಾಗಿ ಪ್ರತಿಕ್ರಿಯಿಸಲು ಸಾಧ್ಯವಾಗದೆ ಬೇರೆ ರೀತಿಯಲ್ಲಿ ಉತ್ತರಿಸಿದ್ದಾರೆ. ಇದಕ್ಕೆ ಪೂರಕವಾಗಿ DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವ, ಈಗಷ್ಟೇ ಶಾಸಕರಾಗಿರುವ, ಮುಂದೆ ಶಾಸಕರಾಗ್ತಾರೋ ಇಲ್ವೋ ಪಾಪ, ಇಕ್ಬಾಲ್ ಹುಸೇನ್ ಅವರು ನಯವಾದ ಶೈಲಿಯಲ್ಲಿ ಯತೀಂದ್ರ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಏನು ಹೇಳಿದ್ರು? ಅವರು ಎಳಸು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಹೇಳಿಕೆ ಶೋಭೆ ತರುವಂಥದ್ದಲ್ಲ. DK ಶಿವಕುಮಾರ್ ಅವರು ಕೂಡ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ, ಅವ್ರಿಗೂ ಒಂದು ಅವಕಾಶ ಸಿಗಬೇಕಲ್ವಾ ಅಂತ ನಾನು ಮಾತಾಡಿದ್ದಕ್ಕೆ ನನಗೆ ನೋಟಿಸ್ ಕೊಟ್ಟರು. ಹಾಗಿದ್ರೆ ನನಗೆ ಅವಮಾನ, ಯತೀಂದ್ರ ಅವರಿಗೆ ಬಹುಮಾನನ ಅನ್ನುವಂತಹ ಮಾತನ್ನು ಹೇಳೋ ಮೂಲಕ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೂ ನೋಟಿಸ್ ಜಾರಿ ಮಾಡಿ ಅನ್ನುವಂತಹ ಶೈಲಿಯಲ್ಲಿ ಮಾತಾಡಿದರು. ಯಾಕಂದರೆ ನನ್ನಂಥವ್ರು ಮಾತಾಡಿದ್ರೆ ಒಂದು ಕ್ರಮ ಇರುತ್ತೆ, ಮತ್ತೊಬ್ಬರು ಮಾತಾಡಿದ್ರೆ ಯಾಕಿರಲ್ಲ ಅನ್ನೋ ಮಾತನ್ನು ಹೇಳಿರುವಂಥದ್ದಿದೆಯಲ್ಲ, ಇದು ಇಕ್ಬಾಲ್ ಹುಸೇನ್ ಅವರೇ ಹೇಳಿದಾರೋ ಅಥವಾ ಆ ಬಣ ಹೇಳ್ತಿದೆಯೋ ಅನ್ನುವಂಥದ್ದು ಕೂಡ ಈಗ ಚರ್ಚಿತ ವಿಚಾರ. 3ನೇ ಸುದ್ದಿ, ರಾಜ್ಯ ರಾಜಕೀಯದಲ್ಲಿ ಈಗ ಉಪಮುಖ್ಯಮಂತ್ರಿ, ಮುಂದಿನ ಉಪಮುಖ್ಯಮಂತ್ರಿ ಯಾರು ಎಂಬ ಚರ್ಚೆಯೂ ಕೂಡ ಜೋರಾಗಿದೆ. ಸಿದ್ದರಾಮಯ್ಯ ಅವರ ಬಳಿಕ ನಾಯಕತ್ವದ ಗೊಂದಲಗಳ ನಡುವೆ ಬಿಜೆಪಿಯ ಹಿರಿಯ ನಾಯಕ ಮತ್ತು ವಾಲ್ಮೀಕಿ ನಾಯಕ ಸಮಾಜದ ಬಹುಮುಖ್ಯ ಶಕ್ತಿಯಾಗಿ ಕಾಣುವಂಥವರು ಬಿ ಶ್ರೀರಾಮುಲು ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡುವ ಪ್ಲಾನ್ ದೆಹಲಿ ಮಟ್ಟದಲ್ಲಿ ನಡೀತಿದೆ. ಎಐಸಿಸಿಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆಯೇ ಈ ತಂತ್ರ ರೂಪಿಸಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಬೇಕು ಎಂದು ಹೇಳುತ್ತಾ ಖರ್ಗೆ ತಮ್ಮ ಮಗನನ್ನು DCM ಮಾಡಲು ಯತ್ನಿಸುತ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ RSS ವಿರುದ್ಧ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ. ಭಾರತ ಮಾತಾ ಕಿ ಜೈ ಎನ್ನುವವರ ಮೇಲೆ ಕೇಸ್ ಹಾಕ್ತಾರೆ. ಆದರೆ ಪಾಕಿಸ್ತಾನ ಜಿಂದಾಬಾದ್ ಎನ್ನುವವರನ್ನ ರಾಜ್ಯಸಭೆಗೆ ಕಳುಹಿಸಿಕೊಡ್ತಾರೆ ಎಂದು ಕಿಡಿಕಾರಿದ್ದಾರೆ. RSSನೊಂದಿಗೆ ಯಾರೇ ಹೋದ್ರೂ ಕ್ರಮ ಕೈಗೊಳ್ತಾರೆ, ವಿರೋಧಿಸಿದವರನ್ನ ಜೈಲಿಗೆ ಹಾಕ್ತಾರೆ ಅಂತ ಆರೋಪಿಸಿದಂತಹ ರಾಮುಲು ಅವರು ಮಲ್ಲಿಕಾರ್ಜುನ್ ಖರ್ಗೆಯ ಅಜೆಂಡಾ ಸ್ಪಷ್ಟ, ಪ್ರಿಯಾಂಕ್ ಖರ್ಗೆ DCM ಆಗಬೇಕು, ಆ ಕಾರಣಕ್ಕೋಸ್ಕರನೇ ಇದೆಲ್ಲ ನಡೀತಿದೆ. ಒಂದು ವೇಳೆ ಸತೀಶ್ ಜಾರಕಿಹೊಳಿ CM ಆದರೆ ನಾವು ಅದನ್ನು ಬೆಂಬಲಿಸ್ತೀವಿ. ಹೇಳಿ ಕೇಳಿ ವಾಲ್ಮೀಕಿ ನಾಯಕ ಸಮಾಜಕ್ಕೆ CM ಸ್ಥಾನ ಸಿಗುತ್ತೆ ಅಂದರೆ ಬಹುದೊಡ್ಡ ಬಲ ಸಿಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ತಳ ಸಮುದಾಯದ ನಾಯಕರಾಗಿ ಬಿ ಶ್ರೀರಾಮುಲು ಅವರು ಇಲ್ಲಿ 2 ವಿಚಾರಗಳನ್ನು ಪರೋಕ್ಷವಾಗಿ ಬೆಂಬಲಿಸಿದ್ದಾರೆ. ಒಂದು ಪ್ರಿಯಾಂಕ್ ಖರ್ಗೆ DCM ಆಗೋದು, ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ CM ಆಗೋದು. ಈ ನಡೆ ಅಗತ್ಯವಾಗಿ ದಮನಿತ ಶೋಷಿತ ಸಮಾಜಗಳ ನಾಯಕರಲ್ಲಿ ಬರಬೇಕಿದೆ. ರಾಜಕಾರಣದ ಲೆಕ್ಕಾಚಾರದಲ್ಲಿ ಅವರು ಖರ್ಗೆ ಅವರನ್ನು ಟೀಕಿಸಿದ್ದಾರೆ, ಆದರೆ ಮತ್ತೊಬ್ಬರ ಹೆಸರನ್ನು ಉಲ್ಲೇಖ ಮಾಡಲಿಲ್ಲ. ಅದು ಸಿದ್ದರಾಮಯ್ಯ ಅವರನ್ನು, DK ಶಿವಕುಮಾರ್ ಅವರನ್ನು. ಆದರೆ ಅದು ಮಾಡಬೇಕಿತ್ತು. ಒಬ್ಬ ಪ್ರಿಯಾಂಕ್ ಖರ್ಗೆಯ ಧೈರ್ಯದ ಮಾತುಗಳಿದಾವಲ್ಲ, ಆ ಥರದ ಮಾತುಗಳು ಇನ್ನುಳಿದ ನಾಯಕರಿಗೂ ಬಂದಿದ್ರೆ, ಬಿ ಶ್ರೀರಾಮುಲು ಅವ್ರಿಗೆ ಬಂದಿದ್ರೆ, ಹೊಸ ಪಕ್ಷ ಕಟ್ಟಿ 4 ಸ್ಥಾನ ಗೆದ್ದಂತಹ ಬಿ ಶ್ರೀರಾಮುಲು ಇದುವರೆಗೂ DCM ಆಗಲಿಲ್ಲ. ಅದೇ ಹೊಸ ಪಕ್ಷ ಕಟ್ಟಿ 6 ಸ್ಥಾನ ಗೆದ್ದಂತಹ ಅವರದ್ದೇ ಪಕ್ಷದ ನಾಯಕ ಯಡಿಯೂರಪ್ಪ ಅವರು 2 ಸಲ CM ಆದರು. ಕೊನೆಗೂ ಪಾಪ ಬಿ ಶ್ರೀರಾಮುಲು ಅವರನ್ನು BJP DCM ಮಾಡಲೇ ಇಲ್ಲ. ಆ ಕಾರಣಕ್ಕೋಸ್ಕರನೇ ಕಳೆದ ಚುನಾವಣೆಯಲ್ಲಿ ಸಮಸ್ತ ವಾಲ್ಮೀಕಿ ನಾಯಕ ಸಮಾಜ ಕಾಂಗ್ರೆಸ್ ಜೊತೆಲಿ ನಿಂತ್ಕೊಂಡಿತ್ತು. ಈ ಸಲ ಒಂದು ವೇಳೆ DCM ಬದಲು CM ಸ್ಥಾನವನ್ನೇ ಕೊಟ್ಟು ಬಿಟ್ಟರೆ ಆ ಸಮಾಜ ಭವಿಷ್ಯದಲ್ಲೂ ಕೂಡ ಕಾಂಗ್ರೆಸ್ ಜೊತೆಯಲ್ಲಿ ಗಟ್ಟಿಯಾಗಿ ನಿಲ್ಲಬಹುದು. ಇದೇ ಮೆಸೇಜನ್ನು ದೆಹಲಿಯ ನಾಯಕರಿಗೆ ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕರು, ಹಿಂದುಳಿದ ವರ್ಗದ ನಾಯಕರೊಬ್ಬರು ಕಳುಹಿಸಿಕೊಟ್ಟಿದ್ದಾರೆ ಅನ್ನುವಂಥದ್ದು ಚರ್ಚೆ. 4ನೇ ಸುದ್ದಿ, ರಾಜ್ಯದ ರಾಜಕೀಯದಲ್ಲಿ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯ ಚರ್ಚೆ ಕೇಂದ್ರ ಬಿಂದುವಾಗಿರುವಂಥದ್ದು. ಸಿದ್ದರಾಮಯ್ಯ ರಾಜಕೀಯ ಜೀವನದ ಕೊನೆ ಹಂತದಲ್ಲಿದ್ದಾರೆ, ಮುಂದಿನ ಜವಾಬ್ದಾರಿ ಸತೀಶ್ ಜಾರಕಿಹೊಳಿ ನಿಭಾಯಿಸ್ತಾರೆ ಎನ್ನುವ ಅವರ ಮಾತು ಕಾಂಗ್ರೆಸ್ನಲ್ಲಷ್ಟೇ ಅಲ್ಲ BJPಯಲ್ಲೂ ತಳಮಳ ಮೂಡಿಸಿದೆ. ಈ ಹೇಳಿಕೆಗೆ ವಿಪಕ್ಷ ನಾಯಕ R ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಅವರು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಟೆಂಪಲ್ ರನ್ನನ್ನು ಲೇವಡಿ ಮಾಡುತ್ತಾ ದೇವಾಲಯ ಸುತ್ತಿದ್ರೆ CM ಆಗೋದಿಲ್ಲ, ಇಟಲಿ ಮಾತೆಯ ಟೆಂಪಲ್ ಸುತ್ತಿದ್ರೆ ಮಾತ್ರ CM ಆಗಬಹುದು ಅನ್ನೋ ಚುಟುಕು ಹೊಡೆದಿದ್ದಾರೆ. ಚಾಮುಂಡಿ ಮಾರಮ್ಮ, ರಾಘವೇಂದ್ರ ಸ್ವಾಮಿ ದೇವಾಲಯಗಳ ಸುತ್ತಾಟದಿಂದ ಪ್ರಯೋಜನ ಇಲ್ಲ, ಇಟಲಿ ಟೆಂಪಲ್ಗೆ ಹೋಗಬೇಕು ಅಂತ ವ್ಯಂಗ್ಯವಾಡಿದ್ದಾರೆ. ಸರ್ಕಾರದಲ್ಲಿ ಹಣವಿಲ್ಲ, ನೌಕರರಿಗೆ ಸಂಬಳ ಕೊಡ್ತಿಲ್ಲ, ಕಾಮಗಾರಿಗಳು ನಿಂತೋಗಿವೆ, ಆದರೆ CM DCM ಮನೆ ರಿಪೇರಿಗೆ ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತಿದ್ದಾರೆ
ಅನ್ನೋ ಮಾತನ್ನೂ ಕೂಡ ಅಶೋಕ್ ಅವರು ಹೇಳಿರುವಂಥದ್ದು. ಯತೀಂದ್ರ ಹೇಳಿದರೆ ಸರಿಯಂತೆ, ರಾಜಣ್ಣ ಹೇಳಿದರೆ ಓಡಿಸ್ತಾರೆ. ಈ ಹೇಳಿಕೆ ಸಿದ್ದರಾಮಯ್ಯ ಅವರ ಆಶೀರ್ವಾದದಿಂದಲೇ ಬಂದಿದೆ. ಇದರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಪಂಗನಾಮ ಪಕ್ಕ ಅನ್ನುವಂತಹ ಮಾತನ್ನು ಅಶೋಕ್ ಅವರು ಹೇಳಿರುವಂಥದ್ದು. ಕಾಂಗ್ರೆಸ್ ಒಡೆದ ಮನೆ ಅನ್ನುವಂತಹ ವ್ಯಾಖ್ಯಾನವನ್ನು ಕೂಡ ಮಾಡಿದ್ದಾರೆ. ಆರ್ ಅಶೋಕ್ ಅವರ ಹೇಳಿಕೆಗಳಲ್ಲಿ ಒಂದಷ್ಟು ಸ್ಪಷ್ಟತೆ ಇದೆ. ಒಂದು, ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ನಿಜ, ಆದರೆ ಟೆಂಪಲ್ ರನ್ ಮಾಡಿದ್ರೆ ಏನೂ ಸಿಗಲ್ಲ. ಒಂದು ಸೋನಿಯಾ ಗಾಂಧಿ ಅವರ ಸುತ್ತು ಹೊಡೆದ್ರೆ ಅವರಿಗೆ ಸಿ ಎಂ ಪೋಸ್ಟ್ ಸಿಗುತ್ತೆ. ನಿಜಕ್ಕೂ ಈಗ ಮುಖ್ಯಮಂತ್ರಿ ಆಗಿರುವವರು ಮತ್ತು ಈಗ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಿರುವಂತಹ ಡಿ ಕೆ ಶಿವಕುಮಾರ್ ಅವರು ಇವರಿಬ್ಬರಿಗೂ ಹೋಲಿಸಿದಾಗ ಹೈಕಮಾಂಡ್ ನಿಷ್ಠೆ ಮತ್ತು ಹೈಕಮಾಂಡ್ ಪೂಜೆ ಜಾಸ್ತಿ ಮಾಡೋದು ಡಿ ಕೆ ಶಿವಕುಮಾರ್ ಅವರೇ. ಅಶೋಕ್ ಅವರನ್ನು ಮೀರಿಸುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಪೂಜೆ ಮಾಡ್ತಾರೆ. ಆದರೆ ಕೊನೆಗೆ ಅವ್ರು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರು, ನಮ್ಮಲ್ಲಿ ವ್ಯಕ್ತಿ ಪೂಜೆ ಬೇಡ, ಪಕ್ಷ ಪೂಜೆ ಸಾಕು ಅಂತ. ಆದರೆ ಅವರು ಕೂಡ ವ್ಯಕ್ತಿ ಪೂಜೆಯನ್ನು ಮಾಡ್ತಾರೆ. ಅಶೋಕ್ ಅವರು ಕೂಡ ವ್ಯಕ್ತಿ ಪೂಜೆಗಿಂತ ವ್ಯಕ್ತಿ ಪೂಜೆ, ಪಕ್ಷ ಪೂಜೆ ಎರಡೂ ಮಾಡ್ತಾರೆ. ಇಲ್ಲ ಅಂದರೆ ಅವರು ಡಿ ಸಿ ಎಂ ಆಗೋದಕ್ಕೆ ಆಗ್ತಿರಲಿಲ್ಲ. ಈಗಲೂ ಕೂಡ ಅವರು ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕೂರೋದಕ್ಕೆ ಅದೇ ಪೂಜೆಗಳೇ ಕಾರಣ, ಹೈಕಮಾಂಡ್ನ ಪೂಜೆಗಳೇ ಕಾರಣ ಅನ್ನೋದನ್ನು ಕಾಂಗ್ರೆಸ್ನ ನಾಯಕರು ಕೂಡ ಹಲ್ಲಗೆಳೆಯೋದಿಲ್ಲ. 5ನೇ ಸುದ್ದಿ, ರಾಜ್ಯ ರಾಜಕೀಯದಲ್ಲಿ RSS ಕುರಿತ ಚರ್ಚೆ ಮತ್ತೆ ಎದ್ದಿದೆ. ಹಿಂದಿನ ದಿನಗಳಲ್ಲಿ ಸಮಾಜದಲ್ಲಿ RSS ಬೆಳೆಸಬಾರದು ಎಂಬ ಲೇಖನ ಬರೆದಿದ್ದ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಈಗ ಮೌನವಾಗಿದ್ದಾರೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಟೀಕಿಸಿದ್ರು. ಕುರ್ಚಿಗೋಸ್ಕರ ತತ್ವ ಬದಲಿಸುವ ಪಕ್ಷ JDS ಅಧಿಕಾರಕ್ಕಾಗಿ ಕೇಸರೀಕರಣಗೊಂಡಿದೆ ಎಂದು ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ರು. ಈ ಹೇಳಿಕೆಗೆ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ನಾನಿದ್ದಾಗ ಸಿದ್ದರಾಮಯ್ಯನವರು ಏನು ಕೊಟ್ಟಿದ್ದಾರೆ ಎಂದು ಕೇಳಲಿ. ನಾನು 1 ವರ್ಷದಲ್ಲಿ ಕಾಂಗ್ರೆಸ್ ಶಾಸಕರಿಗೆ 19,000 ಕೋಟಿ ನೀಡಿದ್ದೆ. ಅವರ ಹತ್ತಿರ ರೆಕಾರ್ಡ್ ಇಲ್ವಾ ಎಂದು ಪ್ರಶ್ನಿಸಿದ್ರು. ಇವತ್ತು ಕಲಬುರಗಿಯಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ, ಜನರು ಬೀದಿಲಿದ್ದಾರೆ, ನೀವೇನ್ ಮಾಡ್ತಿದ್ದೀರಿ ಎಂದು ಖರ್ಗೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ನನ್ನ ಪಕ್ಷದ ಬಗ್ಗೆ ಮಾತನಾಡುವ ಯೋಗ್ಯತೆ ನಿಮಗಿಲ್ಲ. ನಾವು ಅಧಿಕಾರಕ್ಕಾಗಿ ಯಾರ ಹತ್ತಿರ ಹೋಗಲ್ಲ, ಆದರೆ ಕಾಂಗ್ರೆಸ್ನವರು ಬೇಕಾದಾಗ ನಮ್ಮ ಹತ್ರ ಬರ್ತಾರೆ ಅನ್ನೋ ಮಾತನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಎಷ್ಟು ಜನರ ರಾಜಕೀಯ ಭವಿಷ್ಯ ನಿರ್ನಾಮ ಮಾಡಿದ್ದಾರೆ, ದೇವೇಗೌಡರ ರಾಜಕೀಯವನ್ನೇ ಹಾಳು ಮಾಡಿದ್ದಾರೆ. ಇಂತಹ ಕಾಂಗ್ರೆಸ್ ನಾಯಕರಿಂದ ನಾನು ಕಲಿಯಬೇಕಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹೇಳೋ ಮೂಲಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಕುಮಾರಸ್ವಾಮಿ ಅವರು ಟಾಂಗ್ ಕೊಟ್ಟಿದ್ದಾರೆ. ತುಂಬ ನಾಜೂಕಾಗಿ ಖರ್ಗೆ ಅವರು ಕೇಳಿದ ಪ್ರಶ್ನೆ JDS ಕೇಸರೀಕರಣಗೊಂಡಿದೆ ಅಂತ. ಆ ಪ್ರಶ್ನೆಗೆ ಉತ್ತರ ಕೊಡುವ ಬದಲಿಗೆ ಹೆಚ್ಚಿನ ಮಾತನ್ನು ಹೇಳಿದ್ದು ಕಾಂಗ್ರೆಸ್ಸನ್ನು ಟೀಕೆ ಮಾಡುವುದನ್ನೇ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಹೌದು, ಯಾಕೆ ನಿಷ್ಠೆ ಬದಲಾಯಿತು? ಜನತಾದಳ ಜಾತ್ಯತೀತ ಅನ್ನುವಂಥದ್ದು ಹೋಗಿ ಯಾಕೆ ಕೇಸರಿ ಪಾಳೆಯವನ್ನು ಬೆಂಬಲಿಸಿದ್ರು ಪ್ರಶ್ನೆ ಕೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಅದಕ್ಕೆ ಉತ್ತರಿಸಬೇಕಾದಂತಹ ಕುಮಾರಸ್ವಾಮಿ ಅವರು ಆ ಉತ್ತರಕ್ಕೆ ಬದಲಾಗಿ ಹೆಚ್ಚಿನ ವಿಚಾರಗಳನ್ನು ಹೇಳಿದ್ದು ಟೀಕೆ ಟೀಕೆ ಟೀಕೆ. ಹಿಟ್ ಅಂಡ್ ರನ್ ಕುಮಾರಸ್ವಾಮಿ ಅಂತ ಬಹುಪಾಲು ವಿಪಕ್ಷದ ನಾಯಕರು ಹೇಳೋದು ಇದೇ ಕಾರಣಕ್ಕೆ ಇದ್ದಿರಬಹುದು. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇದೇ ಮಾತನ್ನು ಹೇಳ್ತಿದ್ದಾರೆ. ಮುಂದಿನ ಸುದ್ದಿ, ರಾಜ್ಯ ರಾಜಕೀಯದ ನವೆಂಬರ್ ಕ್ರಾಂತಿ ಒಂದು ಕಡೆಯಾದರೆ ಮತ್ತೊಂದೆಡೆ RSS ಕಿಚ್ಚು ದಗದಗಿಸ್ತಿದೆ. ನವೆಂಬರ್ 2ರಂದು RSS ಪಥಸಂಚಲನಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದು ಅನುಮತಿ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು. ಈ ಅರ್ಜಿಯ ವಿಚಾರಣೆ ನಾಳೆ ನಡೀಬೇಕಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ನವೆಂಬರ್ 2ರಂದು ತಮಗೂ ಮೆರವಣಿಗೆ ಮತ್ತು ಪಥಸಂಚಲನಕ್ಕೆ ಅನುಮತಿ ನೀಡುವಂತೆ ಇತರೆ 5 ಸಂಘಟನೆಗಳು ಅರ್ಜಿ ಸಲ್ಲಿಸಿವೆ. ಇದೀಗ ನವೆಂಬರ್ 2ರಂದೇ ತಮಗೂ ಅನುಮತಿ ನೀಡುವಂತೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ಸಂಘಟನೆಗಳು ಮನವಿ ಮಾಡಿಕೊಂಡಿವೆ. ಭೀಮ್ ಆರ್ಮಿ ಒಂದು ಕಡೆ, ಗೋಂಡ ಕುರುಬ ಸಂಘಟನೆ ಒಂದು ಕಡೆ, ಕ್ರೈಸ್ತ ಸಮುದಾಯ ಒಂದು ಕಡೆ, ರೈತ ಸಂಘ ಒಂದು ಕಡೆ, ಹಸಿರು ಸೇನೆ ಒಂದು ಕಡೆ, ಒಟ್ಟು 6 ಸಂಘಟನೆಗಳು ಪಥಸಂಚಲನಕ್ಕೆ ಮನವಿ ಸಲ್ಲಿಸಿರುವುದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಎಲ್ಲರೂ ಒಂದೇ ದಿನ ಮೆರವಣಿಗೆ ಸಜ್ಜಾಗಿರುವುದು ಜಿಲ್ಲಾಡಳಿತದ ತಲೆ ಕೆಡಿಸಿದೆ. 100 ವರ್ಷ ಹಿನ್ನೆಲೆ RSS ಪಥಸಂಚಲನಕ್ಕೆ ಮುಂದಾಗಿತ್ತು. ಈ ವೇಳೆ ಪ್ರಿಯಾಂಕ್ ಖರ್ಗೆ ಮನವಿ ಮೇರೆಗೆ ರಾಜ್ಯ ಸರ್ಕಾರ ಸರ್ಕಾರಿ ಜಾಗಗಳಲ್ಲಿ ಏನು RSS ಕಾರ್ಯಕ್ರಮಗಳು ಮಾಡಬೇಕು ಅಂತ ಕಡೆ ಅನುಮತಿ ಕಡ್ಡಾಯಗೊಳಿಸಿದ ನಂತರ ಚಿತ್ತಾಪುರದಲ್ಲಿ ವಿಶೇಷವಾಗಿ ಮತ್ತೊಂದು ಸಲ RSS ಪಥಸಂಚಲನಕ್ಕೆ ಅನುಮತಿಯನ್ನು ಕೋರಿದ್ರು. ಅದು ನಿರಾಕರಣೆ ಆಗಿತ್ತು. ಈಗ ಹೈಕೋರ್ಟ್ ಪೀಠ, ಕಲಬುರಗಿ ಪೀಠ ಈಗ ಯಾರ ಪರ ಬೀಳುತ್ತೆ ಅನ್ನೋದು ರಾಜ್ಯ ರಾಜಕೀಯದಲ್ಲಿ ಕುತೂಹಲ ಮೂಡಿಸಿದೆ. ಸಿಂಪಲ್, ಒಂದು ಕಾನೂನಿನ ಚೌಕಟ್ಟಿನಲ್ಲಿ ನೋಡೋದಾದರೆ ರಿಜಿಸ್ಟರ್ಡ್ ಆಗಿರುವಂತಹ ಸಂಘಟನೆಗಳಿಗೆ ಪರ್ಮಿಷನನ್ನು ಹೈಕೋರ್ಟ್ ಪೀಠ ಕೊಡಬಹುದು. ಇಲ್ಲಾಂದರೆ
ಇಲ್ಲ RSS ಮೊದಲೇ ಕೇಳಿತ್ತು ಅದಕ್ಕೆ ಅವರು ಕೊಡ್ತೀವಿ ಅಂದರೂ ಕೂಡ ಇನ್ನು ಹಸಿರು ಸೇನೆ, ದಲಿತ್ ಪ್ಯಾಂಥರ್ಸ್, ಭೀಮ್ ಆರ್ಮಿ, ಕ್ರಿಶ್ಚಿಯನ್ ಕಮ್ಯುನಿಟಿಯ ಹೋರಾಟದ್ದು ಒಂದು ಪಥಸಂಚಲನ, ಗೋಂಡ ಕುರುಬರ ಹೋರಾಟದ ಪಥಸಂಚಲನ, ಇವರೆಲ್ಲರೂ ಕೂಡ ಮತ್ತೆ ಕೇಳ್ತಾರೆ. ಆಗ ನ್ಯಾಯ ವ್ಯವಸ್ಥೆಯ ಬಗ್ಗೆ ಕೂಡ ಜನ ತಪ್ಪಾಗಿ ಅರ್ಥೈಸಿಕೊಳ್ಳುವಂತಹ ಸಾಧ್ಯತೆಗಳು ಬರಬಹುದು. ಹೈಕೋರ್ಟ್ ಪೀಠ ಅತ್ಯಂತ ಸೂಕ್ಷ್ಮವಾಗಿ ಈ ಪ್ರಕರಣವನ್ನು ನೋಡೋದ್ರಿಂದ ಅಷ್ಟು ಜನಕ್ಕೆ ಪರ್ಮಿಷನ್ ಕೊಟ್ಟರು ಸಮಸ್ಯೆ ಆಗುತ್ತೆ. ಇಲ್ಲಪ್ಪ ನಾವು RSS ಬದಲಿಗೆ ಇನ್ನುಳಿದ ಸಂಘಟನೆಗಳಿಗೆ ಕೊಡ್ತೀವಿ ಅಂದರೂ ಕೂಡ ಬೇರೊಂದು ಮೆಸೇಜ್ ಹೋಗುತ್ತೆ. ಜಿಲ್ಲಾಡಳಿತ ಅತ್ಯಂತ ಸ್ಪಷ್ಟವಾಗಿ ರಿಪೋರ್ಟನ್ನು ಹೈಕೋರ್ಟ್ ಪೀಠದ ಮುಂದೆ ಸಬ್ಮಿಟ್ ಮಾಡುತ್ತೆ. ಯಾರು ಕೊಡಬೇಕು? ಸೈದ್ಧಾಂತಿಕ ಸಂಘರ್ಷ ಆಗ್ತಿದೆ. ಆದರೆ RSSಗೆ ಬಹುದೊಡ್ಡ ಮೆಸೇಜ್ ಕೊಟ್ಟಿರುವಂಥದ್ದು ಈ ಸಲ RSS ಎಲ್ಲ ಕಡೆ ಕೂಡ ಬೇರು ಬಿಡೋದಕ್ಕೆ ಕಷ್ಟ ಆಗಬಹುದು. ಕರಾವಳಿ, ಮಂಗಳೂರು, ಹುಬ್ಳಿ ಧಾರವಾಡದ ಕೆಲವು ಕಡೆ, ಮಲೆನಾಡಲ್ಲಿ, ಶಿವಮೊಗ್ಗದಲ್ಲಿ ಒಂದಷ್ಟು ಕಡೆ, ದಾವಣಗೆರೆಯಲ್ಲಿ ಸ್ವಲ್ಪ, ಹೀಗೆ ಪ್ರಯತ್ನ ಮಾಡಬಹುದೇ ವಿನಃ ಇಡೀ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ RSS ಅಥವಾ BJPಯನ್ನು ಕಟ್ಟಿ ಬೆಳೆಸುವ, ಪೋಷಿಸುವ, ಅದಕ್ಕೆ ನೀರೆರೆಯುವ ಪರೋಕ್ಷ ಪ್ರಯತ್ನಗಳನ್ನು ಮಾಡೋದು ಕಷ್ಟವಾಗಬಹುದು. ಯಾಕಂದರೆ ಇಷ್ಟು ದಿನ RSS ಇರಲಿ, ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಂತ ಎಲ್ಲರೂ ಸುಮ್ಮನಿದ್ರು. ಆದರೆ ಈಗ ಭೀಮ್ ಆರ್ಮಿ ಎದ್ದು ನಿಂತಿದೆ. ನೀಲಿ ಸೇನೆ ಎಲ್ಲ ಕಡೆ ಬಹುದೊಡ್ಡ ಸವಾಲನ್ನು ಎಸೆಯುತ್ತೆ. ಕಾರಣ ಇಷ್ಟೇ, ನೀವು ರಾಷ್ಟ್ರಗೀತೆಯನ್ನು ಗೌರವಿಸಿ, ರಾಷ್ಟ್ರಧ್ವಜಕ್ಕೆ ಬೆಂಬಲ ಕೊಡಿ, ಎಲ್ಲಕ್ಕಿಂತಲೂ ಮೊದಲು ಸಂವಿಧಾನವನ್ನು ಪೂಜಿಸಿ ಅಂತ ಬಯಸುತ್ತೆ. ಯಾಕಂದರೆ ಈ ನೆಲದ ಅತ್ಯಂತ ಪವಿತ್ರ ಗ್ರಂಥ ಮೊದಲು ಸಂವಿಧಾನ, ಆ ನಂತರ ಇನ್ನುಳಿದ ಗ್ರಂಥಗಳು ಅನ್ನೋದನ್ನೇ ನೀಲಿ ಸೇನೆಯ ಎಲ್ಲ ಪ್ರಾಮಾಣಿಕ ನಿಷ್ಠ ಕಾರ್ಯಕರ್ತರು ಬಯಸ್ತಾರೆ. ಈ ನೆಲದ ಕಾನೂನು ಕೂಡ ಅದನ್ನೇ ಹೇಳುತ್ತೆ. ಹಾಗಿದ್ರೆ RSS ವರ್ಸಸ್ ಸಮಗ್ರರು ಅಂತ ಬಂದು ಬಿಟ್ರೆ ಏನಾಗಬಹುದು? ಕೋರ್ಟ್ಗೂ ಜಿಲ್ಲಾಡಳಿತಕ್ಕೂ ಈಗ ಟೆನ್ಷನ್. ಕೋರ್ಟ್ ಕಾನೂನಿನ ಚೌಕಟ್ಟಿನಲ್ಲಿ ಒಂದು ನಿರ್ಧಾರಕ್ಕೆ ಬರುತ್ತೆ. ಆ ನಿರ್ಧಾರ ಕೂಡ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಆದರೆ ಎಲ್ರಿಗೂ ಅವಕಾಶ ಕೊಟ್ಬಿಟ್ರೆ ಅಲ್ಲಿ ಶಾಂತಿ ಭಂಗ ಆದರೂ ಕೂಡ ಕೋರ್ಟ್ ಯಾರಿಗೆ ಪರ್ಮಿಷನ್ ಕೊಟ್ಟಿತ್ತು ಅವರನ್ನು ಕರ್ಕೊಂಡ್ಬರುತ್ತೆ. ಕೋರ್ಟ್ಗಿಂತಲೂ ಮಿಗಿಲಾಗಿ ಸರ್ಕಾರ 2025ರ ಜನಸಂದಣಿ ನಿಯಂತ್ರಣ ವಿಧೇಯಕ ಏನಿತ್ತು ಅದರ ಪ್ರಕಾರ ಕೇಸ್ ಫಿಟ್ ಮಾಡುತ್ತೆ. 7 ರಿಂದ 10 ವರ್ಷ ಜೈಲಿಗೆ ಹೋಗಬೇಕಾಗತ್ತೆ. ಏನೆಲ್ಲ ಆಸ್ತಿಪಾಸ್ತಿ ಹಾನಿ ಅಥವಾ ಜೀವಹಾನಿ ಆದರೆ ಅಲ್ಲಿ ಮಿನಿಮಮ್ 1 ಕೋಟಿ ರೂಪಾಯಿಗಳ ಠೇವಣಿಯನ್ನು ಇರಿಸ್ಕೊಂಡಿರುತ್ತೆ. ಅಲ್ಲೂ ಕೂಡ ಹೊಡೆತ ಬೀಳುತ್ತೆ. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತೆಲ್ಲ ಏನೇನೋ ಮಾಡಲಿಕ್ಕೆ ಹೋದರೆ ದೊಡ್ಡ ಸಮಸ್ಯೆ ಆಗೋದು ಆಯೋಜಕರಿಗೆ, ಸಂಘಟಕರಿಗೆ ಮತ್ತು ಕೆಟ್ಟ ಹೆಸರು ಬರುತ್ತೆ. ಇತ್ತೀಚೆಗೆ ವಿಜಯ್ ಅವರ ಪಕ್ಷದ ಸಂದರ್ಭದಲ್ಲಿ ಅವರೊಂದು ರ್ಯಾಲಿ ಮಾಡಿದ್ರು. ರ್ಯಾಲಿಯಲ್ಲಿ 41 ಜನ ಸತ್ರು. ಎಷ್ಟು ದೊಡ್ಡ ಕಳಂಕ ಬಂದು ಬಿತ್ತು. ಯಾರು ಮಾಡಿದ್ರು, ಯಾರು ಬಿಟ್ಟರು, ತನಿಖೆ ನಡೀತಿದೆ. ಅಂತಹ ಅವಘಡಗಳಾಗಬಾರ್ದು ಅನ್ನುವಂಥದ್ದಷ್ಟೇ ಎಲ್ಲರ ಒಂದು ಕೋರಿಕೆ, ಮನವಿ. ಇದರ ಮಧ್ಯೆ ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡು RSS ನಾಯಕರು, ಯಾಕಂದರೆ RSS ಈಗ ಎಷ್ಟರ ಮಟ್ಟಿಗೆ RSS ಆಯೋಜಕರು, ಮುಂದಾಳುಗಳು ಸರಿ ಇರಬಹುದು, ಆದರೆ ಹಿಂದೆ ಬಂದು ನಿಲ್ಲುವಂಥವ್ರು ಯಾರ್ಯಾರು ನಿಲ್ಲಬಹುದು? RSSನ ಕಟ್ಟ ಪ್ರಾಮಾಣಿಕರೇ ನಿಂತರೆ ಪರವಾಗಿಲ್ಲ, ಬೇರೆಯವರು ಬಂದು ಸೇರಿಕೊಂಡು ಬೇರೆ ಏನೋ ಆದರೆ ಆಯೋಜಕರಿಗೆ ಬಹುದೊಡ್ಡ ಸಮಸ್ಯೆ. ಕೇವಲ ಹೀಗೆ ಅಲ್ಲ, ಟ್ರೋಜನ್ ಹಾರ್ಸ್ ಥಿಯರಿ ಅಥವಾ ಸ್ಟ್ರಾಟಜಿ ಯಾರು ಕೂಡ ಮಾಡಬಹುದು. ಈ ಕಡೆ ನೀಲಿ ಸೇನೆಯಲ್ಲೂ ಕೂಡ RSS ಕಡೆಯವರು ಯಾರೋ ಬಂದು ನಿಂತ್ಕೋಬಹುದು, ಅಲ್ಲೂ ಸಮಸ್ಯೆ ಆಗಬಹುದು, ಏನು ಬೇಕಾದರೂ ಆಗಬಹುದು. ಆದರೆ ಎಚ್ಚರಿಕೆಯಿಂದ ನಾಜೂಕಾಗಿ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದು, ಯಾವುದೇ ಆಸ್ತಿಪಾಸ್ತಿ ಜೀವಹಾನಿ ಆಗದಂತೆ ಪ್ರತಿಭಟಿಸುವಂಥದ್ದು ಅಥವಾ ಪಥಸಂಚಲನ ಮಾಡುವಂಥದ್ದು ಇಲ್ಲಿ ಮುಖ್ಯ ಆಗತ್ತೆ. ಅದು ಕೂಡ ಕಾನೂನಿನ ಚೌಕಟ್ಟಿನಲ್ಲೇ ನಡಿಬೇಕು. ಎಲ್ಲ ಕಡೆ ಆದಂತೆ ಆಗೋದಿಲ್ಲ. ಬಿಹಾರದಲ್ಲಿ ಚುನಾವಣಾ ಕಣ ರಂಗೇರಿದೆ. ಚುನಾವಣೆಗೂ ಮುನ್ನವೇ CM ಮತ್ತು DCM ಅಭ್ಯರ್ಥಿಗಳನ್ನು ಮಹಾಗಠಬಂಧನ್ ಘೋಷಣೆ ಮಾಡಿದ್ದಾರೆ. ಬಿಹಾರದ ಮುಂಬರುವ ವಿಧಾನಸಭಾ ಚುನಾವಣೆಗೆ ಗುರುವಾರ ಪಾಟ್ನಾದ ಹೋಟೆಲ್ ಮೌರ್ಯಾದಲ್ಲಿ ನಡೆದ ಬಹುನಿರೀಕ್ಷಿತ ಪತ್ರಿಕಾಗೋಷ್ಠಿಯಲ್ಲಿ ಮಹಾಮೈತ್ರಿಕೂಟ ದೊಡ್ಡ ಸಂದೇಶ ನೀಡಿದೆ. ವಿಧಾನಸಭಾ ಚುನಾವಣೆ ಹಿನ್ನೆಲೆ ಬಿಹಾರದಲ್ಲಿ ರಾಜಕೀಯ ಚಟುವಟಿಕೆಗಳು ಸದ್ಯ ಬಿರುಸುಗೊಂಡಿವೆ. RJD ನಾಯಕ ತೇಜಸ್ವಿ ಯಾದವ್ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಇಂಡಿಯಾ ಬಣ ಘೋಷಿಸಿದೆ. ಜೊತೆಯಲ್ಲಿ 2 ಉಪಮುಖ್ಯಮಂತ್ರಿಗಳನ್ನು ಅಭ್ಯರ್ಥಿಗಳನ್ನಾಗಿ ಘೋಷಣೆ ಮಾಡಿರುವಂಥದ್ದು. ಆ ಪೈಕಿ ಬಹುಮುಖ್ಯವಾಗಿ ಮುಕೇಶ್ ಸಾಹ್ನಿ ಅವರನ್ನು ಕೂಡ ಉಪಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಈ ಘೋಷಣೆಯನ್ನು ಪಾಟ್ನಾದ ಮೌರ್ಯ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರು ಕೊಟ್ಟಿರುವಂಥದ್ದು. RJD ನಾಯಕ ತೇಜಸ್ವಿ ಯಾದವ್ ಅವರನ್ನು ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದು. ಇದು ತೇಜಸ್ವಿ
ಅವರ ಯುವ ಶಕ್ತಿ ಮತ್ತು ಭವಿಷ್ಯದ ನಾಯಕತ್ವವನ್ನು ಒತ್ತಿ ಹೇಳ್ತಿದೆ. ಇನ್ನು ಮುಖೇಶ್ ಸಾಹ್ನಿ ಅವರನ್ನು ಮೊದಲ ಉಪಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಬಿಹಾರದ ಜನರಿಗೆ ಅಭಿವೃದ್ಧಿ ಮತ್ತು ನ್ಯಾಯ ಒದಗಿಸುವುದೇ ನಮ್ಮ ಗುರಿ ಅಂತ ಗೆಹ್ಲೋಟ್ ಅವರು ಹೇಳಿರುವಂಥದ್ದು. ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕಾಗಿ ಮಹಾಗಠಬಂಧನದ ಎಲ್ಲ ಸದಸ್ಯರಿಗೆ ಧನ್ಯವಾದ ಹೇಳ್ತೀನಿ. ನಿಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ನಡೆದುಕೊಳ್ಳಲು ಸಾಧ್ಯವಿರುವ ಎಲ್ಲ ಕೆಲಸವನ್ನು ಶ್ರಮವನ್ನು ನಾನು ಹಾಕ್ತೀನಿ ಅಂತ ತೇಜಸ್ವಿ ಯಾದವ್ ಅವರು ಹೇಳಿರುವಂಥದ್ದು. ಇದು ಈ ಒಂದು ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ NDA ಪಾಲಿಗೆ ಬಹುದೊಡ್ಡ ಶಾಕ್. ಯಾಕಂದರೆ ಮಹಾಗಠಬಂಧನದಲ್ಲಿ ಗೊಂದಲಗಳಾಗುತ್ತೆ, ಅದರ ಲಾಭ ನಾವು ಪಡ್ಕೋಬಹುದು ಅಂತ ಖುದ್ದು ಅಮಿತ್ ಶಾ ಅವರು ಪ್ಲಾನ್ ಮಾಡ್ಕೊಂಡಿದ್ರು, ಲಾಕ್ ಮಾಡ್ಕೊಂಡಿದ್ರು ಕ್ಷೇತ್ರಗಳನ್ನು 140 ನಮ್ಮದೇ ಅಂತ. ಆದರೆ ಈಗ ಅದು ಕಷ್ಟ ಆಗುತ್ತೆ. ಯಾಕಂದರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಎಷ್ಟು ಕ್ಷೇತ್ರ ಬೇಕೋ ಅಷ್ಟು ಮೈತ್ರಿ ಪಕ್ಷಗಳಿಗೆ ಕೊಟ್ಬಿಡಿ, RJDಗೆ ಎಷ್ಟು ಬೇಕೋ, ಮುಖೇಶ್ ಸಾಹ್ನಿ ಅವ್ರಿಗೆ ಎಷ್ಟು ಬೇಕೋ, ಎಡಪಕ್ಷಗಳಿಗೆ ಎಷ್ಟು ಬೇಕೋ ಕೊಟ್ಬಿಡಿ, ಉಳಿದವನ್ನಷ್ಟೇ ನಾವು ಇಟ್ಕೊಳ್ಳೋಣ, ನಮ್ಮ ಗುರಿ ಒಂದೇ ಆಗಿರಬೇಕು, ಅದು NDA ಅಧಿಕಾರಕ್ಕೆ ಬರಬಾರ್ದು. ಈಗ ನಿತೀಶ್ ಕುಮಾರ್ ಅವರಿಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡುವಂಥ ಯಾವ ಧೈರ್ಯವನ್ನು NDA ಮಾಡೋದಿಲ್ಲ. ಒಂದು ವೇಳೆ ಮಾಡಿದ್ರೆ 20 ವರ್ಷಗಳ ಆಡಳಿತ ವಿರೋಧಿ ಅಲೆ ತಲೆಗೆ ಬಂದು ಕಟ್ಕೊಳ್ಳುತ್ತೆ. ಚಿರಾಗ್ ಪಾಸ್ವಾನ್ ಸುಮ್ಮನೆ ಇರೋದಿಲ್ಲ, ಜಿತನ್ ರಾಮ್ ಮಾಂಜಿ ಕೂಡ ಮಾತಾಡ್ತಾರೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಇದೇ JDU ಪಕ್ಷದ ನಾಯಕ ಕೇಂದ್ರ ಸಚಿವ ಲಲನ್ ಸಿಂಗ್, ಸಂಜಯ್ ಕುಮಾರ್ ಝಾ ಅಂತಹ ನಾಯಕರು ಅಮಿತ್ ಶಾ ಅವ್ರ ಜೊತೆಯಲ್ಲಿ ಒಳಮೈತ್ರಿ ಮಾಡಿಕೊಂಡಿರುವಂಥದ್ದು. ಯಾವುದೇ ಕಾರಣಕ್ಕೂ ನಿತೀಶ್ ಕುಮಾರ್ ಈ ಸಲ ಮುಖ್ಯಮಂತ್ರಿ ಆಗಬಾರ್ದು ಅಂತ. ಅದರರ್ಥ NDAಗೆ ಈಗ ಬಿಹಾರ ಸುಲಭವಲ್ಲ, ಏನು ಬೇಕಾದರೂ ಆಗಬಹುದು. ಆ ಕೂಟದಲ್ಲಿ ಒಂದಷ್ಟು ಜನ ಛಿದ್ರ ಆಗುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.